ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸನ್ನಿಧಿಯಿಂದ ವಿಷಯ ಮರೆಮಾಚಲೋಸ್ಕರ ವೇದಾಂತ್ ಅವಳಿಂದ ದೂರ ಸರಿದು ಮಲಗಿದ್ದ. ಅದು ಅವಳಿಗೆ ನೋವು ತರಿಸಿತ್ತು. ನಿಂಗೆ ಹೇಳೋಕೆ ಮನಸ್ಸಿಲ್ಲ ಅಂದಮೇಲೆ ಬೇಡ, ಬಿಟ್ಬಿಡು, ಆಯಿತು ಬಿಡು. ನೀನು ಹೇಳಲ್ಲ ಅಂತ ಪ್ರತಿಜ್ಞೆ ತೊಟ್ಟ ಮೇಲೆ ನಿನ್ನ ಬಾಯಿ ಬಿಡಿಸೋಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ನಾನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ತೀನಿ. ಬೇಡ, ಅದಕ್ಕೋಸ್ಕರ ನೀನು ನನ್ನ ಮೇಲೆ ಕೋಪ ಮಾಡ್ಕೋಬೇಡ ವೇದಾಂತ್. ನೀನು ನನ್ನಿಂದ ವಿಮುಖನಾದರೆ ನೋವು ಅವಮಾನದಿಂದಾಗಿ ಅವಳ ಧ್ವನಿ ಆರ್ದ್ರವಾಗಿತ್ತು. ಅವಳ ಒಂದೊಂದು ಮಾತುಗಳು ಬರ್ಜಿಯಿಂದ ಇರಿದಂತಾಗುತ್ತಿತ್ತು. ವೇದಾಂತ್ಗೆ ಮುಂದೆ ಮಾತಾಡಲೇ ಬಿಡಲಿಲ್ಲ. ಅವನು ಮಲಗಿದಲ್ಲಿಂದ ಎದ್ದವನು ಅವಳನ್ನು ಬರಸೆಳೆದು ಅಪ್ಪಿಕೊಂಡು ಬಿಟ್ಟಿದ್ದ. ಅವಳ ಬಾಯಿಯನ್ನು ತನ್ನ ತುಟಿಗಳಿಂದ ಸೀಲ್ ಮಾಡಿಬಿಟ್ಟಿದ್ದ ವೇದಾಂತ್. ಅವಳ ಕಣ್ಣಿನಿಂದ ಹರಿದ ನೀರು ಅವನ ಕೆನ್ನೆಗೆ ಇಳಿಯಿತು. ಸಾನು, ನಾನು ಈ ವಿಚಾರ ನಿಂಗೆ ಹೇಳಿದರೆ ನೀನು ರಾತ್ರಿ ನಿದ್ದೆ ಮಾಡಲ್ಲ ಚಿನ್ನ. ನಿನ್ನಿಂದ ವಿಷಯ ಮರೆಮಾಚೋದು ತುಂಬ ಕಷ್ಟ ಆಗ್ತಿದೆ ನನಗೆ. ಅದಕ್ಕಾಗಿ ನಾನು ಕೋಪ ಬಂದ ಹಾಗೆ ಪ್ರಿಟೆಂಡ್ ಮಾಡಬೇಕಾಯಿತು. ನಿನ್ನ ಮನಸ್ಸು ನೋಯಿಸಿದ್ದಕ್ಕೆ ನನಗೆ ಯಾವ ಶಿಕ್ಷೆ ಬೇಕಾದರೂ ಕೊಡು. ಆದರೆ ನಿನ್ನಿಂದ ದೂರ ಇರೋ ಶಿಕ್ಷೆ ಒಂದನ್ನು ಬಿಟ್ಟು ಆ ಶಿಕ್ಷೆ ಮಾತ್ರ ಈ ಜನ್ಮಕ್ಕಲ್ಲ 10 ಜನ್ಮಕ್ಕೂ ಬೇಡ. ಐ ವಾಂಟ್ ಯು ಚಿನ್ನ. ಇವತ್ತು ನೀನು ನನಗೆ ಬೇಕು. ವೇದಾಂತ್ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳ ಮುಖದ ತುಂಬ ಆವೇಗದಿಂದ ಮುತ್ತಿನ ಮಳೆಗರೆಯಲಾರಂಭಿಸಿದ್ದ. ಆಗಲೇ ಅವಳ ಮಾತು ಕೇಳಿಯೋ ಅಥವಾ ತಂದೆ ತನ್ನ ಪಕ್ಕದಲ್ಲಿ ಬಂದು ಮಲಗಿದ್ದು ಅರಿವಾಗಿಯೋ ಗೊತ್ತಿಲ್ಲ, ಅವನ ಮಗಳು ಕುಸು ಎಂದು ಕೈಕಾಲು ಬಡಿಯುತ್ತಾ ಅಳತೊಡಗಿದಾಗ ಸನ್ನಿಧಿ ಮಗಳತ್ತ ಗಮನ ಹರಿಸಿದಳು. ಮಗು ಅಳು ನಿಲ್ಲಿಸಿ ತಂದೆಯನ್ನೇ ನೋಡುತ್ತಾ ಅವನತ್ತ ಕೈ ಉದ್ದ ಮಾಡಿ ತನ್ನನ್ನು ಎತ್ತಿಕೋ ಎಂದು ಹೇಳಿದಾಗ ಮಗುವಿನ ಮೇಲೆ ಮುದ್ದು ಉಕ್ಕಿ ಬಂದಿತ್ತು. ಅರೆರೆ, ನನ್ನ ಮುದ್ದು ಮರಿ ಇಷ್ಟು ಹೊತ್ತು ಏನು ಮಾಡ್ತಾ ಇತ್ತು? ಇವತ್ತು ಡ್ಯಾಡಿ ಬಂದಿದ್ದು ಲೇಟು ಅಥವಾ ನನ್ನ ಅರಗಿಣಿ ಬೇಗ ನಿದ್ದೆ ಮಾಡಿದ್ದ? ನಿನ್ನ ಮುದ್ದು ಮಾಡದೇ ಇದ್ರೆ ನನಗೆ ಆ ದಿನ ಪೂರ್ತಿ ಆಗಲ್ಲ ಚಿನ್ನ. ಬಾ ಎನ್ನುತ್ತಾ ಮಗಳನ್ನು ಎತ್ತಿಕೊಂಡು ಮುದ್ದಿಸಲಾರಂಭಿಸಿದ್ದ ವೇದಾಂತ್. ಹಾಗಾದರೆ ಅಂದು ರಾತ್ರಿ ವೇದಾಂತ್ ಪತ್ನಿಯ ಬಳಿ ತನ್ನ ನೋವುಗಳನ್ನು ಹಂಚಿಕೊಳ್ಳುತ್ತಾನಾ? ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.